ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಕಾನೂನು ಕುಣಿಕೆಯಿಂದ ಹೊರಬರೋದಕ್ಕೆ ಆಗೋದಿಲ್ವಾ? ಮುಂದಿನ ಕಾನೂನು ಹೋರಾಟ ಹೇಗಿರಲಿದೆ? A1 ಆರೋಪಿ ಪವಿತ್ರ ಗೌಡ ಪರ ವಕೀಲರಾದ ಬಾಲನ್ ಸಮಗ್ರವಾಗಿ ಮಾತನಾಡಿದ್ದಾರೆ. ಹೈಕೋರ್ಟ್ನ ಹಿರಿಯ ವಕೀಲರಾದ ಎಸ್ ಬಾಲನ್ ನಮ್ಮ ರಿಪೋರ್ಟರ್ ಭವ್ಯ ಜೊತೆಗೆ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ನಡೆಸಿರುವಂತದ್ದು ಇಲ್ಲಿದೆ. ಜಿ ಕನ್ನಡ ನ್ಯೂಸ್ ಜೊತೆಗೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು 7 ಆರೋಪಿಗಳ ಜಾಮೀನನ್ನು ರದ್ದುಪಡಿಸಿರುವಂಥದ್ದು. ಸದ್ಯ ಈಗಾಗಲೇ ಆರೋಪಿಗಳನ್ನು ಜೈಲಿಗೆ ಕೂಡ ಶಿಫ್ಟ್ ಮಾಡಲಾಗ್ತಿದೆ. ಸೊ ಪವಿತ್ರ ಗೌಡ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಇನ್ನು ಟ್ರಯಲ್ ಹಂತದಲ್ಲಿ ಏನೆಲ್ಲ ಆರ್ಗ್ಯುಮೆಂಟ್ ನಡೀತಾ ಅದಕ್ಕೆ ಈಗಾಗಲೇ ಹಿರಿಯ ವಕೀಲರಾದಂತಹ ಬಾಲನ್ ಅವರು ಮುಂದಾಗಿದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗುವ ಮುಂದೆ ಅವರ ಆಯ್ಕೆ ಏನು, ಕಾನೂನಿನಲ್ಲಿ ಯಾವ ರೀತಿ ಅವರು ಮುಂದೆ ಅಂದರೆ ಯಾವ ರೀತಿ ಪ್ರಕ್ರಿಯೆಯನ್ನು ಶುರು ಮಾಡಬಹುದು, ಹಿರಿಯ ವಕೀಲರ ಬಾಲನ್ ಸರ್ ಹತ್ರನೇ ಕೇಳುವ. ಸರ್, ಸುಪ್ರೀಂ ಕೋರ್ಟ್ ಈಗಾಗಲೇ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ತಪ್ಪು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ಈಗಾಗಲೇ 7 ಆರೋಪಿಗಳ ಜಾಮೀನು ಕೂಡ ರದ್ದಾಗಿರುವಂಥದ್ದು. ಸೊ ಈಗ ಅವರು ಜೈಲು ಊಟ ಫಿಕ್ಸ್ ಅಂತ ಆಗಿದೆ. ಸೊ ಈಗ ಪವಿತ್ರ ಗೌಡ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಪರ ನೀವು ವಕಾಲತ್ತನ್ನು ವಹಿಸ್ತಾ ಇದ್ದೀರಾ. ಸೊ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಇರುತ್ತೆ ಸರ್? ಯಾಕಂದರೆ ಅವರು ಟ್ರಯಲ್ ಹಂತ ಮುಗಿಯುವವರೆಗೆ ಜೈಲಲ್ಲೇ ಇರಬೇಕಾ ಅಥವಾ ಮಿಡ್ಲಲ್ಲಿ ಏನಾದರೂ ದ್ವಿಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಅಂದರೆ ತ್ರಿಬಲ್ ಬೆಂಚ್ಗೆ ಹೋಗೋ ಏನಾದರೂ ಚಾನ್ಸ್ ಇದೆಯಾ ಸರ್? ಈಗ ತ್ರಿಬಲ್ ಬೆಂಚ್ ಎಲ್ಲ ಇಲ್ಲ, ಇದೇ ಫೈನಲ್ ಬೆಂಚು. ಓಕೆ, ಇದರಲ್ಲಿ ರಿವ್ಯೂ ಪೆಟಿಷನ್ ಆಗ್ಬೋದು. ರಿವ್ಯೂ ಪೆಟಿಷನ್ ಹಾಕಿದರೆ ಅದೇ ನ್ಯಾಯಾಧೀಶರ ಮುಂದೆನೇ ಹೋಗುತ್ತೆ. ಅದು ನಾರ್ಮಲಿ ರಿವ್ಯೂ ಪೆಟಿಷನ್ನ ರಿಜೆಕ್ಷನ್ನೇ ಮಾಡ್ತಾರೆ, ವೆರಿ ರ್ಯಾರು. ಬಟ್ ಇವತ್ತು ಅದು ಆದೇಶ ನೋಡಿದೆ, ನನಗೆ ಬಂದಿದೆ ಅದು ಆದೇಶ. 4th ವಿತ್ ಟೇಕ್ ದಮ್ ಟು ಕಸ್ಟಡಿ ಎಂದು ಮಾಡಿದ್ದಾರೆ. ಬಟ್ ನಾರ್ಮಲಿ ನಾನು ಕೂಡ ಸುಪ್ರೀಂ ಕೋರ್ಟಲ್ಲೆಲ್ಲ ಅಪಿಯರ್ ಆಗಿದ್ದೀನಿ. ಇಂಥ ಒಂದು ಆದೇಶ ಬಂದರೆ ನಾವು ಒಂದು ತಿಂಗಳು ಟೈಮ್ ಕೇಳ್ತೀವಿ, ಒಂದು 10 ದಿವಸ 15 ದಿವಸ ಕೊಡ್ತಾರೆ. ಬಟ್ ಸುಪ್ರೀಂ ಕೋರ್ಟಲ್ಲಿ ಈಗ ಈ ಲಾಯರ್ ವ್ಯವಸ್ಥೆ ಏನಿದೆ ಅಂದರೆ ಒಂದು ದಿವಸಕ್ಕೆ ಇಷ್ಟು ಫೀಸ್ ಅಂದು ಮಾತಾಡಿ ತಗೊಳ್ತಾರೆ, ಮಾರನೇ ದಿವಸ ಬರೋದಿಲ್ಲ. ಇದು ಎಲ್ಲೋ ಲಾಯರ್ಗಳು ಇವತ್ತು ಅಲ್ಲಿ ಅಪಿಯರ್ ಆಗಿ ಬೇಡ್ಕೊಂಡಿದ್ರೆ ಒಂದು 5 ದಿವಸ 10 ದಿವಸ ಟೈಮ್ ಕೊಡಿ ಅಂದರೆ ಕೊಟ್ಟಿರೋರು. ಈಗ ವಿನಯ್ ಕುಲಕರ್ಣಿ ಕೇಸಲ್ಲಿನೂ ಕೊಟ್ಟರು. ನಾನು ಕೆಲವು ಕೇಸ್ಗಳಲ್ಲಿ ಅಪಿಯರ್ ಆಗಿದ್ದೇನೆ, ಬೇಲ್ ಕ್ಯಾನ್ಸಲ್ ಆಗಿದೆ, 15 ದಿವಸ ಟೈಮ್ ಕೇಳಿ ತಗೊಂಡಿದ್ದೀನಿ. 15 ದಿವಸದಲ್ಲಿ ಆಗಿಲ್ಲ, ಮತ್ತು ಎಕ್ಸ್ಟೆನ್ಷನ್ಗೆ ಒಂದು ಅಪ್ಲಿಕೇಶನ್ ಹಾಕಿದೆ. ಎನಿವೇ ಅಲ್ಲಿ ಇವರ ಲಾಯರ್ಗಳು ಅಪಿಯರ್ ಆಗಿ ಸ್ವಲ್ಪ ಟೈಮ್ ಕೇಳಿದರೆ ಕೊಟ್ಟಿರೋರು. ಬಟ್ ಸುಪ್ರೀಂ ಕೋರ್ಟೆಲ್ಲ ಮಾತಾಡಿದ್ರೇನೋ ಲಕ್ಷಗಳು, ಅಪಿಯರ್ ಆದರೆ ಲಕ್ಷಗಳು. ಸೊ ಈ ಥರ ಒಂದು ಅಡ್ವೊಕೇಸಿ ಹಂಗಿದೆ. ಅದು ಅವ್ರ ಹೆಸರು ಸೆಲೆಬ್ರಿಟಿ ಅಡ್ವೊಕೇಟು, ಪರ್ ಡೇ ಅಡ್ವೊಕೇಟು, ಪರ್ ಅಪಿಯರೆನ್ಸ್ ಅಡ್ವೊಕೇಟು, ಈ ಥರ ಅಡ್ವೊಕೇಟ್ಗಳಿದ್ದಾರೆ. ಅಷ್ಟಿಗೆ ಅದನ್ನು ಬಿಟ್ಬಿಡ್ತೀನಿ. ಇವತ್ತು ಆದೇಶ ಬಂದುಬಿಟ್ಟಿದೆ. ಅಲ್ಲಿ ಅಡ್ವೊಕೇಟ್ ಆನ್ ರೆಕಾರ್ಡ್, ಸುಪ್ರೀಂ ಕೋರ್ಟಲ್ಲಿ ಏನೇ ಫೈನ್ ಮಾಡಬೇಕಂದ್ರೆ ಅಡ್ವೊಕೇಟ್ ಆನ್ ರೆಕಾರ್ಡ್ ಇರಬೇಕು. ಇಲ್ಲಿ ಅಡ್ವೊಕೇಟ್ ಆನ್ ರೆಕಾರ್ಡ್ ಅವರು ಕಳಿಸಿದ್ದಾರೆ. ಇದರಲ್ಲಿ ರುದ್ರ ಅನ್ನೋವನು ಸೀನಿಯರ್ ಲಾಯರು, ಅವರು ಸ್ಟೇಟ್ ಪರ ಹಾಜರಾದರು. ಬೇಲ್ ಕ್ಯಾನ್ಸಲ್ ಆಗಿದೆ. ಇವತ್ತು ಎಲ್ಲರನ್ನೂ ಕಸ್ಟಡಿಗೆ ತಗೊಂಡಿದ್ದಾರೆ. ಈಗ ಪೊಲೀಸರಿಗೆ ಏನೂ ಅಧಿಕಾರ ಇಲ್ಲ, ಯಾಕೆಂದರೆ ತನಿಖೆ ಎಲ್ಲ ಮುಗಿದಿದೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಕಸ್ಟಡಿಗೆ ಕಳಿಸ್ಬಿಡ್ತಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಾಲನ್ ಸರ್ ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಕಾನೂನಿನಲ್ಲಿ ಯಾವ ರೀತಿ ಮುಂದೆ ಹೋಗ್ಬೋದು, ಹಾಗೆಯೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ವಿಚಾರ, ಹಾಗೆಯೇ ಒಂದು ವೇಳೆ ಆರೋಪಿಗಳನ್ನು ಪರಪ್ಪನಾಗರರ ಜೈಲಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿನ ಹಿನ್ನೆಲೆಯನ್ನು ಕೂಡ ಹೇಳ್ತಾ ಹೋದರು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.